ಟ್ರೈಬಲ್ ಕಲ್ಚರ್ಗೆ. ಅದು ಮುಂಚೆಯಿಂದನೂ ಇವಾಗ ವಾಲ್ಮೀಕಿ ಇರ್ಬೋದು, ಅವರು ಬುಡಕಟ್ಟ ಜನಾಂಗದವರೇ. ಅವರು ರಚಿಸಿರುವ ರಾಮಾಯಣ ನಾವು ಇಂದಿಗೂ ವಾಲ್ಮೀಕಿ ರಾಮಾಯಣ ಅಂತ ಹೇಳ್ತೀವಿ. ಇಲ್ಲಿ ಮಹಾಭಾರತ ಆಗಿರ್ಬೋದು, ಈ ಕೌರವರು ಪಾಂಡವರು ಅವರೆಲ್ಲ ಬುಡಕಟ್ಟು ಸಮುದಾಯದವರೇ. ಅಲ್ಲಿಂದನೇ ನಾವು ಈಗ ಮೇನ್ ಸ್ಟ್ರೀಮ್ ಕಲ್ಚರ್ಗೆ ಒಂದು ಬಂದಿರೋದು. ಅದು ಪಾಲಿಶ್ ಆಗಿ 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 ಆಮೇಲೆ ಅದು ತುಂಬ ನ್ಯಾರೋ ಆಗ್ಬಿಡ್ತು. ಒಂದು ಚಿಕ್ಕ ಒಂದು ಸಮುದಾಯದವ್ರಿಗೆ ಮಾತ್ರ ಅದು ಒಂದು ರೆಸ್ಟ್ರಿಕ್ಟ್ ಆಗಿ ಸ್ವಲ್ಪ ಜನ ಮಾತ್ರ ಅದು ಪಾಲಿಶ್ಡ್ ಕಲ್ಚರ್ ಅನ್ನೋ ಥರ ಫಾಲೋ ಮಾಡೋಕ್ಕಾಗಿ ಎಲ್ರಿಗೂ ಸಿಗದಾಗೆ ಮಾಡಿದ್ದು ತುಂಬ ನಮ್ಮ ದುರದೃಷ್ಟಕರ ಅಂತ ನಾನು ಹೇಳ್ತೀನಿ. ಆದ್ರೂ ನಮ್ಮ ಈ ಟೈಮಲ್ಲಿ ನಾವು ಸ್ಮರಿಸಬೇಕಾಗಿದ್ದವರು ಅಂದರೆ ನಮ್ಮ ಪ್ರೊಫೆಸರ್ ನಾಗೇಗೌಡ ಅವರು ಜಾನಪದ ತುಂಬ ಯಾರಿಗೂ ಅಂದರೆ ಆ ಟೈಮಲ್ಲಿ ಅವರು ಈ ರಿಸರ್ಚ್ ಮಾಡಿರೋ ಟೈಮಲ್ಲಿ ಜಾನಪದ ಕಲೆಗಳಿಗೆ ಒಂಥರ ಬ್ರಿಟಿಷರು ಅವಾಗ ತಾನೇ ನಮ್ಮನ್ನು ವೆಸ್ಟರ್ನ್ ಎಜುಕೇಷನ್ಗೆ ಇಂಟ್ರಡ್ಯೂಸ್ ಮಾಡಿ ಹೋಗಿದ್ರು. ಒಂದು ಮಧ್ಯದಲ್ಲಿ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಅಂತ ಹೇಳುವಾಗ ಇವರು ಬಂದು ಅಷ್ಟೊಂದು ಜನಪದ ಸಂಸ್ಕೃತಿ ಬಗ್ಗೆ ಒಂದು ಆಳವಾದ ಅಧ್ಯಯನ ಮಾಡಿ ಇವಾಗ ರಾಮನಗರದ ಹತ್ರ ಒಂದು ಜಾನಪದ ಲೋಕ ಅಂತ ಕಟ್ಟಿ ಇವಾಗ ಒಂದು ಜಾನಪದ ಯೂನಿವರ್ಸಿಟಿ ಕೂಡ ಒಂದು ಮಾಡೋಕ್ಕೆ ಅವರು ಒಂದು ದಾರಿ ದೀಪ ಆಗಿದ್ದಾರೆ. ಇವಾಗ ಅವರನ್ನ ಈ ಸಮಯದಲ್ಲಿ ಅವ್ರನ್ನ ನಾವು ಸ್ಮರಿಸೋದು ತುಂಬ ಪ್ರಸ್ತುತ ಅಂತ ನಾನು ಅನ್ಕೋತೀನಿ. ಈ ಆಂಥ್ರೋಪಾಲಜಿ ನಾನು ಓದುವಾಗ ಗೊತ್ತಾಯಿತು, ಬುಡಕಟ್ಟು ಜನಾಂಗದವರು ಎಷ್ಟು ಪ್ರಕೃತಿ ಒಂದು ಆರಾಧಿಸ್ತಾ ಇದ್ರು. ಅವರ ಸುತ್ತಮುತ್ತ ಯಾವುದೇ ಒಂದು ಗಿಡ ಮರ ಇದ್ರು ಅದನ್ನೇ ದೇವರು ಅಂತ ಅಂದ್ಕೊಂಡು ಅವ್ರು ಎಷ್ಟು ಚೆನ್ನಾಗಿ ಅದನ್ನು ಪ್ರೊಟೆಕ್ಟ್ ಮಾಡಿ ಫಾರೆಸ್ಟ್ನ ಎಷ್ಟು ಚೆನ್ನಾಗಿ ರಿವೈವ್ ಮಾಡ್ತಾ ಇದ್ರು. ಆ ಬ್ರಿಟಿಷರು ಬಂದು ಅವರು ಯಾವ್ಯಾವ ಇದರಲ್ಲಿ ನೆಲೆಸಿದ್ರು ಅದೆಲ್ಲ ಒಂಥರ ಮಿನರಲ್ ರಿಚ್ ಅನ್ನೋಂಗಿರ್ತಾ ಇತ್ತು. ಅದಕ್ಕೆ ಅವ್ರನ್ನ ಯಾವ ಥರನಾದರೂ ಆ ಜಾಗದಿಂದ ಅವ್ರನ್ನ ಓಡಿಸ್ಬೇಕು ಅಂತ ಮೈನಿಂಗ್ ಸ್ಟಾರ್ಟ್ ಮಾಡಿ, ಎಸ್ಪೆಷಲಿ ಬಿಹಾರ, ಜಾರ್ಖಂಡು, ಛತ್ತೀಸ್ಗಢ ಈ ಜಾಗದಲ್ಲೆಲ್ಲ ಮೈನಿಂಗ್ ಸ್ಟಾರ್ಟ್ ಮಾಡಿ ಅವ್ರನ್ನೆಲ್ಲ ಆಚೆ ಓಡಿಸಿ ಅವ್ರನ್ನ ಎಷ್ಟು ಒಂದು ಅಮಾನವೀಯ ಇದರಲ್ಲಿ ನಡೆಸ್ಕೊಂಡಿದ್ದಾರೆ ಅವ್ರನ್ನೆಲ್ಲ ಅಂತಂದರೆ ಪಾಪ ಅವರು ಎಷ್ಟು ಮುಗ್ಧರಾಗಿರ್ತಾರೆ. ಅವ್ರನ್ನ ಮೇನ್ ಸ್ಟ್ರೀಮ್ ಇದಕ್ಕೆ ತರಬೇಕು, ಅವರು ಅನಾಗರಿಕರು ಅನ್ನೋ ಥರ ಅವ್ರನ್ನ ಟ್ರೀಟ್ ಮಾಡಿ ತುಂಬಾ ಇದು ಕೊಡ್ತಾರೆ. ಇವಾಗ ಅನಿಸುತ್ತೆ ಅವರು ಅನಾಗರಿಕರು, ನಾವು ಅವ್ರನ್ನ ಅಷ್ಟೊಂದು ಇದಾಗಿ ನಡೆಸ್ಕೊಂಡು ನಾವು ವೆಸ್ಟರ್ನ್ ಎಜುಕೇಟೆಡ್ ಅಂತ ಅನ್ನಿಸ್ಕೊಂಡಿರೋರು ನಾವು ಅನಾಗರಿಕರು. ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ನಾಗರಿಕತೆ ಅಂದರೆ ಆಧುನಿಕತೆನಾ ಅಥವಾ ಅದೇನು ಅಂದರೆ ನಾಗರಿಕತೆ ಅಂದರೆ ಆಧುನಿಕತೆ ಮಾತ್ರ, ವೆಸ್ಟರ್ನ್ ಎಜುಕೇಷನ್ ಮಾತ್ರ ನಾಗರಿಕತೆ ಅನ್ನೋದನ್ನ ನಮ್ಮ ಬ್ರಿಟಿಷರು ನಮ್ಮ ತಲೆಗೆ ತುಂಬಿ ನಮ್ಮ ಇಷ್ಟು ಒಂದು ಆಳವಾಗಿರೋ ಸಂಸ್ಕೃತಿನ ನಮಗೆ ತುಂಬಾ ನೆಗ್ಲೆಕ್ಟ್ ಆಗೋಂಗೆ ಮಾಡಿದ್ದಾರೆ. ನಮಗೀಗ ಸ್ಕೂಲ್ಸಲ್ಲೆಲ್ಲ ಯಾವುದೇ ಥರ ಇವಾಗ ನಾವು ಒಂದು ಹೊಸದಾಗಿ ಏನೋ ಇಂಟ್ರೊಡ್ಯೂಸ್ ಮಾಡಬೇಕು, ಇದನ್ನು ಒಂದು ಸ್ಟ್ರೆಂಥನ್ ಮಾಡೋಕ್ಕೆ ಅಂದರೆ ತುಂಬ ಕಷ್ಟ ಇದೆ. ಯಾಕೆ ಅಂದರೆ ಇದು ನಮ್ಮ ಮಕ್ಕಳು ಆ ಮಟ್ಟಕ್ಕೆ ಇವಾಗ ಹೊರಟು ಹೋಗಿದ್ದಾರೆ. ಈಗ ನಮ್ಮ ಮನೆಯಲ್ಲೂ ನಾವೇನಾದರೂ ಒಂದು ಹೇಳಬೇಕು ಅಂದರೆ ಅದನ್ನು ಅವ್ರಿಗೆ ರೀಚ್ ಔಟ್ ಮಾಡೋಕ್ಕೆ ನಾವು ಸಾಧ್ಯ ಆಗ್ತಾ ಇಲ್ಲ. ಆ ಮಟ್ಟಕ್ಕೆ ನಾವು ಒಂದು ನಮ್ಮ ರೂಟಿಂದ ನಾವು ಎದ್ದು ಬಿಟ್ಟಿದ್ದೀವಿ ಅನ್ನಿಸ್ತಾ ಇದೆ. ಸೊ ರೂಟ್ಸು ಸ್ಟ್ರಾಂಗ್ ಆಗಿದ್ರೆ ಮಾತ್ರ ಮರ ದೊಡ್ಡದಾಗಿ ಬೆಳೆಯೋಕ್ಕೆ ಸಾಧ್ಯ ಅನ್ನೋದನ್ನೇ ನಾವು ಮರೆತು ಬಿಟ್ಟು ಯಾವ ಕಡೆ ಹೆಜ್ಜೆ ಆಗ್ತಾ ಇದ್ದೀವಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನಿಜವಾಗ್ಲೂ ತುಂಬ ಇದು ದುರಂತ ಸ್ಥಿತಿನಲ್ಲಿ ನಾವು ಇದ್ದೀವಿ ಅನಿಸುತ್ತೆ. ಆದ್ದರಿಂದ ನಮ್ಮ ಸರ್ ಇನ್ನೊಂದ್ಸತಿ ಈ ಥರ ಫಂಕ್ಷನ್ ಮಾಡಿದ್ರೆ ದೊಡ್ಡ ಮಟ್ಟದಲ್ಲಿ ಮಾಡಿ, ಯಾಕೆಂದರೆ ಈಗಿನ ವಿದ್ಯಾರ್ಥಿಗಳು ಮಾತ್ರ ಇದನ್ನೆಲ್ಲ ನಮಗೆ ರಕ್ಷಣೆ ಮಾಡಿ ಇದೇ ಒಂದು ನಮ್ಮ ಭಾರತೀಯ ಸಂಸ್ಕೃತಿ ಏನಿದೆ ನಮ್ಮ ಪ್ರತಿಯೊಂದು ನೋಡಿ ಇವರು ಎಲ್ಲ ಇವಾಗ ಇವರು ಜೇನು ಕುರುಬರು ಅಂತ ಹೇಳಿದ್ರು. ಇವಾಗ ಹೊಸದಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇವ್ರನ್ನೇ ಇನ್ವಾಲ್ವ್ ಮಾಡಿಕೊಂಡು ಹೊಸದಾಗಿ ಅವರು ಜೇನನ್ನು ಟ್ಯಾಪ್ ಮಾಡೋ ಥರ ರೀತಿ ತುಂಬ ಅಂದರೆ ಅವ್ರಿಗೆ ಅಷ್ಟೊಂದು ಅವ್ರಿಗೆ ಏನ್ಷಿಯಂಟ್ ಟೈಮ್ಸಿಂದ ಅವ್ರಿಗೆ ಅದು ಬಂದಿರೋ ಒಂದು ನಾಲೆಡ್ಜನ್ನು ಇವಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರನ್ನೆಲ್ಲ ಅಂದರೆ ಅವ್ರನ್ನೇ ಎಂಪ್ಲಾಯ್ ಮಾಡಿಕೊಂಡು ಅವ್ರದ್ದೇ ಒಂದು ಕಸುಬನ್ನು ಅವರು ಮುಂದುವರಿಸ್ಕೊಂಡು ಒಂದು ಸಮಾಜದಲ್ಲಿ ಒಂದು ಮರ್ಯಾದೆಯಿಂದ ಜೀವನ ಮಾಡೋ ಥರ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಇವಾಗ ಅವ್ರಿಗೆ ಇರೋ ಒಂದು ಟ್ರೆಡಿಷ್ನಲ್ ಮೆಡಿಸಿನ್ಸ್ ಏನು ಹೇಳ್ತಾರೆ, ಕಾಡಿನಲ್ಲಿ ಸಿಗೋ ಮೆಡಿಸಿನ್ಸು, ಅದ್ರ ನಾಲೆಡ್ಜು ಕೂಡ ಇವಾಗ ಆದಷ್ಟು ತುಂಬ ಜನ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಅದನ್ನು ಕೂಡ ನಾವು ಒಂದು
ನಮ್ಮ ಇಂಡಿಯನ್ ನಾಲೆಡ್ಜ್ ಸಿಸ್ಟಮಲ್ಲಿ ಉಪಯೋಗಿಸ್ಕೊಂಡು ಅದನ್ನು ಒಂದು ಹೊರಗೆ ತರೋಕ್ಕೇನು ತುಂಬ ಪ್ರಯತ್ನಗಳು ನಡೀತಾ ಇದೆ. ಒಂದು ಕಡೆ ಎಲ್ಲ ನಶಿಸಿ ಹೋಗ್ತಾ ಇದೆ ಅನ್ಬೇಕಾದ್ರೆ ಇನ್ನೊಂದು ಕಡೆ ಕೈ ಹಿಡಿಯೋ ಕೆಲಸನೂ ಆಗ್ತಾ ಇದೆ. ಅದಕ್ಕೆ ನಾವೆಲ್ಲರೂ ತುಂಬ ಸಂತೋಷ ಪಡಬೇಕು. ಇವಾಗ ಇವರೆಲ್ಲ ಚಿಕ್ಕವರು ತುಂಬ ಚೆನ್ನಾಗಿ ಜಾನಪದ ಗೀತೆ ಆಡಿದ್ರು. ಅವರು ಕೊನೆಯವರು ಹೇಳಿದಾಗಂತೂ ಹೇಳಿದ ಗೀತೆ ಅಂತೂ ವೆಸ್ಟರ್ನ್ ಮ್ಯೂಸಿಕ್ಗೆ ಜನಪದ ಗೀತೆ ಹೇಳಿದ್ರು. ಈಗ ಯುವ ಜನತೆನ ಅಟ್ರಾಕ್ಟ್ ಮಾಡಬೇಕು ನಾವು ಅಂತಂದರೆ ಅದು ವೆಸ್ಟರ್ನ್ ಮ್ಯೂಸಿಕ್ನ ಹಾಕಿ ಅವ್ರಿಗೆ ಈ ಥರ ಒಂದು ಜನಪದ ಗೀತೆಯಲ್ಲಿ ನಮ್ಮದು ಸಂಸ್ಕೃತಿ, ನಮ್ಮದು ದಿನಚರಿ ಹೇಗಿತ್ತು, ನಾವು ಈವನ್ ಬಳೆಗಾರ ಬಗ್ಗೆಯೂ ಒಂದು ಹಾಡಿದೆ. ಈಗ ಮಕ್ಕಳಿಗೆ ಬಳೆಗಾರ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಬಳೆಗಾರ ಅವರು ಮನೆಗೆ ಬರ್ತಾಯಿದ್ರು ಎಲ್ಲ ಮನೆಗಳಿಗೆ ಅನ್ನೋದೂ ಗೊತ್ತಿಲ್ಲ. ಸೊ ಪ್ರತಿಯೊಂದು ವಿಷಯದ ಬಗ್ಗೆನೂ ನಮ್ಮ ಜನಪದ ಇದರಲ್ಲಿ ಹಾಡಿದೆ. ಮಳೆ ಬಗ್ಗೆ ಆಗ್ಬೋದು, ಅಣ್ಣ ಮನೆಗೆ ಬರಲಿಲ್ಲ ಅನ್ನೋದನ್ನ ಒಂದು ತುಂಬಾ ಭಾವನಾತ್ಮಕವಾಗಿ ಹಾಡಿರೋದಿರ್ಬೋದು, ಒಂದು ವೀವ್ ಮಾಡೋದಿರ್ಬೋದು. ನೂರಲ್ಲಿ ಯಾಕೋ ಚೆನ್ನಿ ಅನ್ನೋದೊಂದು ಹಾಡಿದೆ, ಅದು ತುಂಬ ಅದ್ಭುತವಾಗಿದೆ. ಅದು ಹಾಡ್ತಾ ಎಷ್ಟು ಚೆನ್ನಾಗಿ ಎಲ್ಲ ಹೆಣಿತಾ ಇದ್ರು, ಅದು ಇದು ಅನ್ನೋದೆಲ್ಲ ನಮಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಇದೇ ಥರ ಯುವ ಜನಾಂಗ ಇಲ್ಲಿ ಸ್ವಲ್ಪ ಜನ ಇದ್ದಾರೆ. ಅದನ್ನು ಯಾವ್ಯಾವ ಥರ ನೀವು ಫ್ಯೂಷನ್ ಮ್ಯೂಸಿಕ್ ಮಾಡ್ತಿರೋ, ಯಾವ ಥರ ಮಾಡ್ತಿರೋ ಗೊತ್ತಿಲ್ಲ. ಆದಷ್ಟು ಇವಾಗ ನಾವೆಲ್ಲ ಏನೇನು ಕಲೆಕ್ಟ್ ಮಾಡಿದ್ದಾರೆ ಅಟ್ಲೀಸ್ಟ್ ಜಾನಪದ ಗೀತೆಗಳನ್ನ, ಅದನ್ನು ಎಲ್ಲರ ಬಾಯಲ್ಲೂ ಹಾಡೋ ಹಾಗೆ ಮಾಡಬೇಕು ಅನ್ನೋದು ನನ್ನ ಒಂದು ಇಚ್ಛೆ. ಇಲ್ಲೆಲ್ಲ ಅದ್ಭುತವಾಗಿ ಎಲ್ಲ ಹಾಡಿದ್ರಿ. ಇದನ್ನು ಯಾವ